ನಮಸ್ಕಾರ. ಇವತ್ತು ನಾನು ಸರ್ವಿಕಲ್ ಕ್ಯಾನ್ಸರ್ ಅವೇರ್ನೆಸ್ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಸೊ ಪ್ರತಿ ವರ್ಷದ ಜನವರಿ ನಾವು ಸರ್ವೈಕಲ್ ಕ್ಯಾನ್ಸರ್ ಅವೇರ್ನೆಸ್ ಅಂತ ಆಚರಿಸ್ತೇವೆ. ಅಂದರೆ ಸರ್ವೈಕಲ್ ಕ್ಯಾನ್ಸರ್ ಅಂದರೆ ಏನು? ಹೆಂಗಸರ ದೇಹದಲ್ಲಿ ರಿಪ್ರೊಡಕ್ಟಿವ್ ಆರ್ಗನ್ ಅಂತ ಏನು ಹೇಳ್ತೀವಿ ಅದರದೊಂದು ಭಾಗ, ಅದನ್ನು ನಾವು ಸರ್ವಿಕ್ಸ್ ಅಂತ ಹೇಳ್ತೀವಿ. ಯಾವಾಗ ಆ ಅಂಗದಲ್ಲಿ ಕ್ಯಾನ್ಸರ್ ಹುಟ್ಟು ಬರುತ್ತೋ ದಟ್ ಇಸ್ ಕಾಲ್ಡ್ ಸರ್ವಿಕಲ್ ಕ್ಯಾನ್ಸರ್. ಯಾಕೆ ಈ ಸರ್ವಿಕಲ್ ಕ್ಯಾನ್ಸರ್ ಬಗ್ಗೆ ಮಾತಾಡೋದು ಇಷ್ಟು ಇಂಪಾರ್ಟೆಂಟ್, ಇದ್ರ ಬಗ್ಗೆ ಅವೇರ್ನೆಸ್ ಸ್ಪ್ರೆಡ್ ಮಾಡೋದು ಯಾಕಪ್ಪ ಅಂತ ಹೇಳಿದ್ರೆ, ದೇರ್ ಆರ್ ವೆರಿ ಫ್ಯೂ ಕ್ಯಾನ್ಸರ್ಸ್ ದಟ್ ಆರ್ ಪ್ರಿವೆಂಟಬಲ್. ಅಂದರೆ ತುಂಬ ಕಡಿಮೆ ಟೈಪ್ ಆಫ್ ಕ್ಯಾನ್ಸರ್ಸ್ ದಟ್ ಕ್ಯಾನ್ ಬಿ ಪ್ರಿವೆಂಟೆಡ್. ತಡೆಗಟ್ಟಲಿಕ್ಕೆ ಆಗುವಂತಹ ಕ್ಯಾನ್ಸರ್ಸು ತುಂಬಾ ಕಡಿಮೆ. ಅದರಲ್ಲಿ ಒಂದು ಈ ಸರ್ವೈಕಲ್ ಕ್ಯಾನ್ಸರ್. ಸರ್ವೈಕಲ್ ಕ್ಯಾನ್ಸರ್ ಆಗೋದಕ್ಕೆ ಒನ್ ಆಫ್ ದ ಮೇನ್ ರೀಸನ್ಸ್ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ನಾವೊಂದು ವೈರಸ್ ಹೇಳ್ತೀವಿ. ಆ ವೈರಲ್ ಇನ್ಫೆಕ್ಷನ್ ಆಯಿತು ಅಂತ ಹೇಳಿದ್ರೆ ಅದು ಗ್ರ್ಯಾಜುಲಿ ಚೇಂಜ್ ಆಗಿ ಸರ್ವೈಕಲ್ ಕ್ಯಾನ್ಸರ್ಗೆ ಮಾರ್ಪಡಿಕೊಳ್ಳುವಂಥ ಚಾನ್ಸಸ್ ಇದೆ. ಸೊ ಈ ವೈರಲ್ ಇನ್ಫೆಕ್ಷನ್ನ ತಡೆಗಟ್ಟಲಿಕ್ಕೆ ಈಗ ಒಂದು 15-20 ವರ್ಷದವರೆಗೂ ಯಾವುದೇ ರೀತಿಯಂತಹ ಮೆಡಿಸಿನ್ ಆಗಲಿ ವ್ಯಾಕ್ಸಿನ್ ಆಗಲಿ ಇರಲಿಲ್ಲ. ಆದರೆ ಈಗ ಎಸ್ಪೆಷಲಿ ಇನ್ ಇಂಡಿಯಾ ಓವರ್ ದ ಲಾಸ್ಟ್ 3-4 ಇಯರ್ಸ್ ಈ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಏನಿದೆ ಅದನ್ನ ಇನ್ಫೆಕ್ಷನ್ನ ತಡೆಗಟ್ಟಲಿಕ್ಕೋಸ್ಕರ ದೇರ್ ಇಸ್ ಅ ವ್ಯಾಕ್ಸಿನ್ ಅವೈಲಬಲ್. ನಾವು ಅದನ್ನು ಗಾರ್ಡಸಲ್ ವ್ಯಾಕ್ಸಿನ್ ಅಥವಾ ಸರ್ವಿಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ ಅಂತ ಹೇಳ್ತೀವಿ. ಸೊ ವೆಸ್ಟಲ್ಲಿ ಆಗಿರೋ ಸ್ಟಡೀಸ್ ಪ್ರಕಾರ ಈ ಸರ್ವಿಕಲ್ ಕ್ಯಾನ್ಸರ್ನ ತಡೆಗಟ್ಟಲಿಕ್ಕೆ HPV ವ್ಯಾಕ್ಸಿನ್ ಏನಿದೆ, ಜಸ್ಟ್ ಆ ವ್ಯಾಕ್ಸಿನ್ನ ಕರೆಕ್ಟ್ ಸ್ಕೆಡ್ಯೂಲ್ ಫಾಲೋ ಮಾಡಿ ಕರೆಕ್ಟ್ ಏಜ್ ಗ್ರೂಪಲ್ಲಿ ಕೊಡೋದ್ರಿಂದ ದ ನಂಬರ್ ಆಫ್ ಕ್ಯಾನ್ಸರ್ 65% ಇಂದ ಇಟ್ ವಾಸ್ ಬ್ರಾಡ್ ಡೌನ್ ಟು ಅರೌಂಡ್ 25-30%. ಅಂದರೆ ಅದಷ್ಟು ಮಟ್ಟಕ್ಕೆ ತಡೆಗಟ್ಟಲಿಕ್ಕೆ ಸಾಧ್ಯ ಆಯಿತು. ಸೊ ಹೀಗಿರುವಂಥ ಒಂದು ಕ್ಯಾನ್ಸರ್ನ ಅದ್ರ ಬಗ್ಗೆ ಮಾತಾಡಿ ಆದಷ್ಟು ಜನಗಳನ್ನ ಎಜುಕೇಟ್ ಮಾಡಿ ಸರ್ವಿಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ ತೊಗೊಳ್ಳೋದಕ್ಕೆ ಎನ್ಕರೇಜ್ ಮಾಡಿದರೆ ವಿ ಕ್ಯಾನ್ ಬ್ರಿಂಗ್ ಡೌನ್ ದ ಇನ್ಸಿಡೆನ್ಸ್. ಅಂದರೆ ನಂಬರ್ ಆಫ್ ಪೀಪಲ್ ಹೂ ಕ್ಯಾನ್ ಬಿ ಅಫೆಕ್ಟೆಡ್ ಬೈ ದಿಸ್ ಕ್ಯಾನ್ಸರ್ ನಾವು ಆದಷ್ಟು ಅಷ್ಟು ಜನನ್ನ ಕ್ಯಾನ್ಸರಿಂದ ಬರೋದ್ರಿಂದ ತಡೆಗಟ್ಟಬಹುದು. ಸೊ ಈ HPV ವ್ಯಾಕ್ಸಿನ್ ಅನ್ನೋದು 3 ಡೋಸಲ್ಲಿ ಕೊಡ್ಲಿಕ್ಕೆ ಆಗುವಂತಹ ವ್ಯಾಕ್ಸಿನ್. ಡೋಸ್ 1, ಸೆಕೆಂಡ್ ಡೋಸ್ ವಿಲ್ ಬಿ ಗಿವನ್ 1 month ಆಫ್ಟರ್ ಆ್ಯಂಡ್ ಥರ್ಡ್ ಡೋಸ್ ವಿಲ್ ಬಿ ಗಿವನ್ 6 months ಆಫ್ಟರ್. ಯಾವ ಏಜ್ ಗ್ರೂಪಲ್ಲಿ ನಾವು ಕೊಡ್ತೀವಿ ಅಂತ ಹೇಳಿದ್ರೆ ಇದು ಆ್ಯಕ್ಚುಲಿ ಹೆಂಗಸರು ಮತ್ತು ಗಂಡಸರು ಇಬ್ಬರಿಗೂ ಅವೈಲೇಬಲ್ ಇದೆ. ಹೆಂಗಸರಿಗೆ ಬಿಟ್ವೀನ್ ದ ಏಜ್ ಆಫ್ 11 or 12 ಇಯರ್ಸ್ 12 ವರ್ಷದಿಂದ ಹಿಡಿದು 40-45 ವರ್ಷದವರೆಗೂ ಲೇಡೀಸಿಗೆ ನಾವು ಕೊಡ್ಲಿಕ್ಕೆ ಆಗುವಂಥ ವ್ಯಾಕ್ಸಿನ್. ಬಟ್ ಈ ಏಜ್ ಗ್ರೂಪಲ್ಲಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಆಮೇಲೆ ಕೊಡೋದ್ರಲ್ಲಿ ಹೆಚ್ಚು ಉಪಯೋಗ ಇಲ್ಲ. ಯಾಕಂದರೆ ಅಷ್ಟರೊಳಗಡೆ ಆಗಲೇ ಯೂಶಲಿ HPV ವೈರಸ್ ಇನ್ಫೆಕ್ಷನ್ ಆಗಿ ಹೋಗಿರುತ್ತೆ ಆ್ಯಂಡ್ ಸರ್ವಿಕಲ್ ಕ್ಯಾನ್ಸರ್ ರಿಸ್ಕ್ ಇರುತ್ತೆ. ಗಂಡಸರಲ್ಲಿ ಕೂಡ ಬಿಟ್ವೀನ್ ದ ಏಜ್ ಗ್ರೂಪ್ ಆಫ್ ಸಮ್ವೇರ್ ಅರೌಂಡ್ 13 to 14 years of age all the way until about 45 to 50 years of age. ಗಂಡಸರಲ್ಲಿ ಇನ್ನೂ ಸ್ವಲ್ಪ ಏಜ್ ಗ್ರೂಪ್ ಜಾಸ್ತಿ ಆಯಿತು ಅಂದರೂ ಕೂಡ ಈ ವ್ಯಾಕ್ಸಿನ್ನ ಕೊಡಬಹುದು. ಸೊ ಈ HPV ವ್ಯಾಕ್ಸಿನ್ 4 ವೆರೈಟೀಸ್, ಮೇಜರ್ 4 ವೆರೈಟೀಸನ್ನು ನಾವು ತಡೆಗಟ್ಟಿದ್ರೆ ವಿ ಕ್ಯಾನ್ ರೆಡ್ಯೂಸ್ ದ ರಿಸ್ಕ್ ಆಫ್ ಸರ್ವಿಕಲ್ ಕ್ಯಾನ್ಸರ್ ಸಿಗ್ನಿಫಿಕೆಂಟ್ಲಿ. ಇನ್ನೊಂದು ಆಸ್ಪೆಕ್ಟ್ ಏನು ಅಂತ ಹೇಳಿದ್ರೆ ದಿಸ್ ಕ್ಯಾನ್ ಬಿ ಪಿಕ್ಡ್ ಅಪ್ ಇನ್ ದ ಅರ್ಲಿ ಸ್ಟೇಜಸ್. ಎಷ್ಟೋ ಕ್ಯಾನ್ಸರ್ಸ್ ನಮಗೆ ಅರ್ಲಿ ಸ್ಟೇಜಸಲ್ಲಿ ಬಂದಾಗ ಸಿಂಪ್ಟಮ್ಸ್ ಗೊತ್ತಾಗೋದಿಲ್ಲ. ಬಟ್ ಆಫ್ಟರ್ ಬ್ರೆಸ್ಟ್ ಕ್ಯಾನ್ಸರ್ ಸರ್ವಿಕಲ್ ಕ್ಯಾನ್ಸರ್ ಇಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ ಕ್ಯಾನ್ಸರ್ಸ್. ಸೊ ಈ ಸರ್ವಿಕಲ್ ಕ್ಯಾನ್ಸರ್ನ ನಾವು ಅರ್ಲಿ ಸ್ಟೇಜಸಲ್ಲಿ ಡಿಟೆಕ್ಟ್ ಮಾಡಿದ್ರೆ ಟ್ರೀಟ್ಮೆಂಟ್ ಇಸ್ ಮಚ್ ಮೋರ್ ಸಿಂಪಲ್ ಆ್ಯಂಡ್ ಇಟ್ ಕ್ಯಾನ್ ಬಿ ಪ್ರಿವೆಂಟೆಡ್ ಫ್ರಮ್ ಲೈಫ್ ಥ್ರೆಟಿಂಗ್. ಅಂದರೆ ಜೀವಕ್ಕೆ ಅಪಾಯ ಆಗದೇ ಇರುವಂತಹ ಕ್ಯಾನ್ಸರ್ ಅಂತ ನಾವು ಹೇಳ್ಬೋದು ಫಸ್ಟ್ ಅರ್ಲಿ ಸ್ಟೇಜಸಲ್ಲಿ ಡಿಟೆಕ್ಟ್ ಮಾಡಿದರೆ. ಅರ್ಲಿ ಸ್ಟೇಜಸಲ್ಲಿ ಡಿಟೆಕ್ಟ್ ಮಾಡಲಿಕ್ಕೆ ಏನು ಮಾಡಬೇಕು? ರೆಗ್ಯುಲರ್ ಆಗಿ ಗೈನಕಾಲಜಿಸ್ಟ್ ವಿಸಿಟ್ ಇಸ್ ರಿಕ್ವೈರ್ಡ್. 21 ವರ್ಷದಿಂದ ಹಿಡಿದು ಅಂಟಿಲ್ ದ ಏಜ್ ಆಫ್ 65 ಇಯರ್ಸ್ ರೆಗ್ಯುಲರ್ ಆಗಿ ಗೈನಕಾಲಜಿಸ್ಟ್ ವಿಸಿಟ್ಗೆ ಹೋಗಬೇಕು. ಗೈನಕಾಲಜಿಸ್ಟ್ ವಿಸಿಟ್ ಹತ್ರ ನೀವು ಸರ್ವಿಕಲ್ ಕ್ಯಾನ್ಸರ್ ಅವೇರ್ನೆಸ್ ಆರ್ ಸರ್ವಿಕಲ್ ಕ್ಯಾನ್ಸರ್ ಡಿಟೆಕ್ಷನ್ ಬಗ್ಗೆ ಮಾತಾಡಿದ್ರೆ ದೇ ವಿಲ್ ಡೂ ಸಮಥಿಂಗ್ ಕಾಲ್ಡ್ ಪ್ಯಾಪ್ ಸ್ಕ್ರೀನಿಂಗ್ ಅಥವಾ ಒಂದು ಪ್ಯಾಪ್ ಸ್ಮಿಯರ್ ಅಂತ ಕಳಿಸ್ತಾರೆ. ಅಂದರೆ ಒಂದು ಸ್ವಾಪ್ ತಗೊಂಡು ಅಲ್ಲಿಂದ ಸ್ಮಿಯರ್ ತೆಗೆದು ಅದನ್ನ ಟೆಸ್ಟಿಂಗ್ಗೋಸ್ಕರ ಕಳಿಸ್ತೀವಿ. ಆಲ್ಸೋ ವಿ ಟೆಸ್ಟ್ ಫಾರ್ HPV ವೈರಸ್. ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇದೆಯಾ, ಅದು ಯಾವ ಸ್ಟೇಜಲ್ಲಿದೆ, ಅದರಿಂದ ಏನಾದರೂ ಮಾರ್ಪಡಣೆ ಆಗ್ತಿದೆಯಾ ಅಂತ ನಾವು ಟೆಸ್ಟಿಂಗ್ಗೋಸ್ಕರ ಕಳಿಸೋದ್ರಿಂದ ನಮಗೆ ಸ್ಟೇಜ್ 1, ಸ್ಟೇಜ್ 2 ಅಥವಾ ಅರ್ಲಿ ಕ್ಯಾನ್ಸರ್ಸ್ ಬಗ್ಗೆ ಗೊತ್ತಾಗುತ್ತೆ. ಹೀಗೆ ಅರ್ಲಿ ಸ್ಟೇಜಸ್ಸಲ್ಲಿ ನಾವು ಸರ್ವಿಕಲ್ ಕ್ಯಾನ್ಸರ್ನ ಡಿಟೆಕ್ಟ್ ಮಾಡಿದ್ರೆ ಆ ಪೇಷಂಟ್ಸಿಗೆ ಜಸ್ಟ್ ಮಿನಿಮಲ್ ರೇಡಿಯೇಷನ್ ಅಥವಾ ಕಿಮೊಥೆರಪಿಯಿಂದ ನಾವು ಸರ್ವಿಕಲ್ ಕ್ಯಾನ್ಸರ್ನ ಪೂರ್ತಿಯಾಗಿ ಕ್ಯೂರ್ ಮಾಡ್ಬೋದು. ಅಫ್ಕೋರ್ಸ್ ಲೇಟರ್ ಸ್ಟೇಜಸ್ ಸ್ಟೇಜ್ 3, ಸ್ಟೇಜ್ 4ಗೆ ಹೋಯಿತು ಅಂತ ಹೇಳಿದ್ರೆ ಇಟ್ ವಿಲ್ ರಿಕ್ವೈರ್ ಅ ಲಾಟ್ ಮೋರ್ ಟ್ರೀಟ್ಮೆಂಟ್. ಸಿಸ್ಟಮಿಕ್ ಕಿಮೊಥೆರಪಿ ತುಂಬ ಬೇಕಾಗುತ್ತೆ ಆ್ಯಂಡ್ ರೇಡಿಯೇಷನ್ ಕೂಡ ಜಾಸ್ತಿ ಬೇಕಾಗಿ ಅದರಿಂದ ಬರುವಂಥ ಸೈಡ್ ಎಫೆಕ್ಟ್ಸ್ ತುಂಬ ಹೆಚ್ಚಾಗ್ಬೋದು. ಸೊ ಎನಿ ಕ್ಯಾನ್ಸರ್ ಇಫ್ ಕಾಟ್ ಆ್ಯಂಡ್ ಡಯಾಗ್ನೋಸ್ ಇನ್ ದಿ ಅರ್ಲಿ ಸ್ಟೇಜಸ್ ಇಸ್ ಬೆಟರ್. ನಿಮಗೆ ಸರ್ವಿಕಲ್ ಕ್ಯಾನ್ಸರ್ ಬಗ್ಗೆ ಯಾವುದೇ ರೀತಿಯ ಕ್ವೆಶನ್ಸ್ ಅಥವಾ ಕನ್ಸರ್ನ್ಸ್ ಅಥವಾ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ದಯವಿಟ್ಟು ಫೀಲ್ ಫ್ರೀ ಟು ರೀಚ್ ಔಟ್ ಟು ಅಸ್ ಅಟ್ ಥೆರಪಿ ಹೆಮಟಾಲಜಿ ಆ್ಯಂಡ್ ಆಂಕಾಲಜಿ ಸೆಂಟರ್. ಥ್ಯಾಂಕ್ ಯು.